ವರ್ಷ ಒಂದೊಂದು ವರ್ಷ ಒಂದೊಂದು ಆ ಥರ ತಂದು ಮಡಿಕೊಂಡ್ಬಿಟ್ಟಿದ್ದಾರೆ ಸ್ಟಾಕಲ್ಲಿ. ಐ ಮೀನ್ ನನ್ನ ಜೊತೆ ಥಿಂಗ್ಸು ಕೂತಿದೆ. ಇದು ತುಂಬ ವರ್ಷ ರೋಸಸ್. ಯಾರಿಗೆ ರೋಸ್ ಇಷ್ಟ ಆಗಲ್ಲ? ಕೂದಲೇ ಜಡೆ ಆಗೋದು. ಜಡೆ ಸೊ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ GYTC ಅಂದರೆ ಗೋಪಿಕಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ಥಿಂಗ್ಸ್ನ ಅರೇಂಜ್ ಮಾಡೋದಿತ್ತು. ನಾಳೆ ವರಮಹಾಲಕ್ಷ್ಮಿ ಅಲ್ವಾ, ಸೊ ಹಾಗಾಗಿ ನಮ್ಮಮ್ಮ ಏನೇನೋ ಒಟ್ನಾಗ ಎತ್ಕೊಟ್ಟಿದ್ದಾರೆ. ಏನೇನಿದೆ ಅಂತ ಗೊತ್ತಿಲ್ಲ, ಒಟ್ನಾಗೆ ಏನೇನಿದೆ ಅಂತ ನೋಡಿಬಿಟ್ಟು ಅದನ್ನು ಹೆಂಗೆ ಡೆಕೋರ್ ಮಾಡಬೇಕು ಅಂತ ನೋಡಬೇಕು. ನೋಡೋಣ ಬನ್ನಿ. ಓಕೆ, ಹಾಂ, ಇದೊಂದು ಬ್ಯೂಟಿಫುಲ್ ಟ್ರೇ ತಂದಿದ್ದಾರೆ ಅಮ್ಮ. ಇದು ರೀಸೆಂಟಾಗಿ ತಂದಿರೋದಲ್ಲ ಅಮ್ಮ? ಓಕೆ, ಇದರಲ್ಲಿ 3 ಬಟ್ಟಲ್ ಇದೆ. ಅದೇ ಅರ್ಶಿನ ಕುಂಕುಮ ಅಕ್ಷತೆ ಯಾರು ಬಂದರೆ ಕೊಡಬೇಕಲ್ಲ, ಹಾಗಾಗಿ. ಸೊ ಆಮೇಲೆ ಇದು ದೇವ್ರಿಗೆ ಹಾಕೋಕೆ ಹಾರ, ಲೈಕ್ ಇವು ಜರ್ಮನ್ ಸಿಲ್ವರ ಅಥವಾ ಜರ್ಮನ್ ಸಿಲ್ವರ್ ಅಂತ ಕಂಪ್ಲೀಟಾಗಿ. ಯೂಶ್ವಲಾಗಿ ಈ ಥಿಂಗ್ಸ್ ಎಲ್ಲ ನಾನು ತರಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ಅಮ್ಮನೇ ಹುಡ್ಕೊಂಡು ತಡಿಕೊಂಡು ತಂದುಬಿಡ್ತಾರೆ ಯಾವಾಗಲೂ. ನಾನು ಏನಾದ್ರು ತರ್ತೀನಿ ಅಂದರೆ ಅದು ಅಲ್ಲೇ ತಂದಿದ್ದೀನಿ ಬಿಡು ಅಂತಾರೆ. ನಮ್ಮದೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ನೋಡಿದ್ರೆ ನಮ್ಮಮ್ಮ ಫ್ಯೂಚರ್ ಪ್ಲ್ಯಾನಿಂಗ್ ಜಾಸ್ತಿ. ಸೊ ಒಂದು ಇದೆಲ್ಲ ರೀಸೆಂಟಾಗಿ ತಂದಿರೋದಲ್ಲ, ತುಂಬ ಲೈಕ್ ಪ್ರೀವಿಯಸ್ಲಿ ಇಯರ್, ಅದಕ್ಕೂ ಪ್ರೀವಿಯಸ್ ಇಯರ್, ಒಂದೊಂದು ವರ್ಷ ಒಂದೊಂದು ಆ ಥರ ತಂದು ಮಡಿಕೊಂಡ್ಬಿಟ್ಟಿದ್ದಾರೆ ಸ್ಟಾಕಲ್ಲಿ. ಸೊ ಅಮ್ಮ, ನಿನ್ನ ಟ್ರೇ ಬಾ. ಓಕೆ, ನೆಕ್ಸ್ಟು ಓಕೆ, ಎಲ್ಲಿ ಏನು ಇಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅಷ್ಟು ಅಳ್ಕೊಂಬಿಟ್ಟಿದ್ದೀನಿ. ಸೊ ನೋಡೋಣ ಇನ್ನು ಏನೇನು ತಂದಿದ್ದಾರೆ ಅಂತ. ಇದೇನು ಫ್ರೂಟ್ಸ್ ಜೋಡ್ಸಕ್ಕೆ ತಂದಿರಲ್ಲ? ಹಾಂ, ಅಥವಾ ದೇವ್ರನ್ನೂ ಕೂರಿಸ್ಬೋದು, ತಾಂಬೂಲ ಕೊಡ್ಬೋದು. ಓಕೆ, ಅದೇ ತಾಂಬೂಲ ಕೊಡ್ತಾರಲ್ಲ, ಅದಕ್ಕಾಗಿ ತಂದಿದ್ದಾರೆ. ಚೆನ್ನಾಗಿದೆ, ಅದು ಹೊಸದು ಅನ್ಸುತ್ತಲ್ಲ, ರೀಸೆಂಟಾಗಿ ತಂದಿರೋ. ಲಾಸ್ಟ್ ಇಯರ್ ನೋಡಿ, ಹೇಳ್ದೆ ಅಲ್ಲ, ಎಲ್ಲ ಹಾಗೆ ಸ್ಟ್ಯಾಕ್ ಮಾಡ್ಕೊಳ್ತಾರೆ ಒಂದೊಂದು. ಸ್ವಲ್ಪ ಬಜೆಟ್ ಇರಬೇಕಲ್ಲ, ಸ್ವಲ್ಪ ಬಜೆಟ್ ಆದಂಗೆ ತೊಗೊಂಬರ್ತಾರೆ. ಓಪನ್ ಮಾಡಲ ಫುಲ್ಲು? ಇದು ಯಾವ ಕಡೆ ಓಪನಿಂಗ್ ಇದೆ ಅಂತಲೂ ಗೊತ್ತಿಲ್ಲ, ಆ ರೇಂಜಿಗೆ ಪ್ಯಾಕ್ ಮಾಡಿಬಿಟ್ಟಾರೆ. ಓಕೆ, ನಮ್ಮಮ್ಮ ಅಂದ ತಾಂಬೂಲ ತಟ್ಟೆ. ಇದು ತುಂಬ ದೊಡ್ಡದಿದೆ ಅಮ್ಮ. ಇಲ್ಲಿ ಇಡ್ತೀನಿ, ಯಾಕಂದರೆ ಮೇಲ್ಗಡೆ ಫುಲ್ಲು ನಾನೇ ಕೂತ್ಕೊಂಡಿದ್ದೀನಿ. ಐ ಮೀನ್ ನನ್ನ ಜೊತೆ ಥಿಂಗ್ಸು ಕೂತಿದೆ. ಓಕೆ, ಇದನ್ನೇನೋ ಏನೋ ಇಟ್ಟಿದೆಯಾ? ಓಕೆ, ಇದು ದೇವ್ರ ಕೂರ್ಸೋಕ್ಕೆ, ಅದೇ ಕೂರ್ಸೋದು. ಓಕೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಅದು ರೌಂಡ್ ಒಳ್ಳೆ ಪರ್ಲ್ ಇಟ್ಟಂಗಿದೆ. ಅದು ಯಾವ್ದ್ರದ್ದು? ಇದು ಸಂಭವ. ಹಾಂ, ಸಂಭವ. ಅದು ಏನಾಯ್ತು ಗೊತ್ತಾ, ನಾನು ಯೂಶ್ವಲ್ ಆಗಿ ಸಂಭವ ಥರ ಜಾಸ್ತಿ ಹೆಸರು ಇಟ್ಕೊತಾರೆ, ಸಂಭವ ಅಂತ ಹಂಗೆ ಅಂದ್ಕೊಂಡು ಅದನ್ನ ಹೇಳಿ ಅಷ್ಟೆ. ಎಸ್, ಸಂಭವ. ಇದು ದೇವ್ರ ಕೂರ್ಸೋ ಪೀಠ. ಇವಾಗ ಬೇಕಾ ಇದು? ಈಗ ಕೂರ್ಸಕ್ಕೆ, ಕಳಸ ಕೂರ್ಸಕ್ಕೆ ಇದು ಇದೆಯಲ್ಲ, ಒಂದು ನಿಮಿಷ. ಇದು ತುಂಬ ವರ್ಷ ಇಲ್ಲದ ಅನ್ಕೋತೀನಲ್ಲ, 3 years 4 years ಬ್ಯಾಕ್, 8 years. This is 8 years back.
ಇಲ್ಲೇ ತುಮಕೂರಲ್ಲಿ ಕವಿತಾ ಮಠದಲ್ಲಿ ತಂದಿದ್ದು. ಹಾಂ, ಕವಿತಾ ಮಠ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ತುಂಬ ಕವಿತಾ ಮಠಕ್ಕೆ ಹೋಗಿದ್ದೀವಿ. ಅವಾಗ ಚಿಕ್ಕವರಲ್ವಾ, ಅಡುಗೆ ಸಾಮಾನು ಅಂದರೆ ತುಂಬ ಇಷ್ಟ ಆಗೋದು. ಸೊ ನಾನೇನು ಮಾಡಿಬಿಡಿವೆ, ಸ್ಟೀಲಿನ ಪಾತ್ರದ ಅಡುಗೆ ಸಾಮಾನು ಸಿಗೋದು ಅವಾಗ ತಗೊಬಂದು ಇಟ್ಕೊಂಬಿಡಿವೆ. ಅದರಂತೂ ನಮ್ಮಮ್ಮ ಕೊಡ್ಸಿದ್ದಾರೆ. ಇವಾಗಲೂ ಇದೆ ನನ್ನ ಹತ್ರ ಅದು ಆ್ಯಕ್ಚುಲಿ ಅಲ್ಲ, ಮೇಲಿದೆ. ಓಕೆ, ಇದು ಒಂದು ನೋಡೋಣ ಯಾವುದಲ್ಲಿ ಪ್ಲೇಸ್ ಮಾಡೋಕ್ಕೆ ಆಗುತ್ತೋ ಅದನ್ನು ನಾವು ಮಾಡೋಣ. ಯಾಕಂದರೆ ಇವತ್ತೇ ಲೈಟಾಗಿ ಡೆಕೋರೇಷನ್ ಮಾಡಬೇಕು. ನಾನು ಒಬ್ಬಳೇ ಇರೋದ್ರಿಂದ, ನಮ್ಮಣ್ಣ ಲೈಕ್ ಅವನಿಗೆ ಬ್ಯುಸಿ ಇದ್ದಾನೆ. ಸೊ ಅವ್ನು ಬಂದಿದ್ದ, ಬಟ್ ಅವನಿಗೆ ಕಾಲೇಜ್ ಇರೋದ್ರಿಂದ ಬಂದು ಹೋಗೋಕ್ಕೆ ಕಷ್ಟ ಆಗಿದೆ. ಅವ್ನ ಕಾಲೇಜಿಂದ ಏನೇನೋ ಟ್ರಿಪ್ಸ್ ಎಲ್ಲ ಅರೇಂಜ್ ಮಾಡ್ತಿರ್ತಾರೆ. ಫಸ್ಟ್ ಮೆಮೊರೀಸ್ ಮಾಡಬೇಕಲ್ಲ. ಹಾಂ, ಡೀಪ್ ಕ್ಲೀನಿಂಗು ಮುಗ್ದೋಗ್ಬಿಟ್ಟಿದೆ ನಮ್ಮದು. ಆ್ಯಕ್ಚುಲಿ ಇದು ನಾವು ಲಾಸ್ಟ್ ಟೈಮ್ ಅನ್ಕೋತೀನಿ, ಲಾಸ್ಟ್ ಟೈಮು ಪ್ರೀವಿಯಸ್ ಟೈಮು ಹುಡುಕಿ ಇಟ್ಟಿರೋದು. ಯಾಕಂದರೆ ಯಾವಾಗಲೂ ನಾವು ಲೈಕ್ ಪೇಪರ್ ಸುತ್ತಿ ಕೈಗಳನ್ನ ಮಾಡ್ತಾ ಇದ್ವಿ. ಸೊ ಇದು ಯೂಸ್ ಆಗುತ್ತೆ ಅಂತ ತಗೊಂಬಂದು ಇಟ್ಕೊಂಡಿದ್ದು ಅನ್ಸುತ್ತಲ್ಲ. ಓಕೆ, ಆಹಾ, ನಾವು ಫ್ಲವರ್ಸ್ ಎಲ್ಲ ತಂದುಬಿಟ್ಟಿದ್ದಾರೆ ಗ್ಯಾಪಲ್ಲಿ. ನನಗೆ ಗೊತ್ತಿಲ್ಲ ಆದರೆ ಡೆಕೋರೇಷನ್ ಕ್ಯಾಮ್ರಾ ಇಡಲ್ಲ. ಪ್ಲಾಸ್ಟಿಕ್ ಇಂದೆಲ್ಲ ದೇವ್ರಿಗೆ ಇಡಬಾರ್ದು, ರೀಲ್ ನಾವೇನು ಇದಕ್ಕೆ ಇಡೋಲ್ವಲ್ಲ, ಡೆಕೋರೇಷನ್ಗೆ ಅಷ್ಟಿಲ್ಲ. ಹಿಂದೆ ಡೆಕೋರೇಷನ್ ಇಲ್ಲ, ಹಿಂದೆ ನಾವು ಐಡಲ್ ಕೂರಿಸ್ತೀವಲ್ಲ. ಆ್ಯಕ್ಚುಲಿ ನಾವು ಎರಡೆರಡು ಥರ ಕೂರಿಸ್ತೀವಿ. ಒಂದು ಕಲ್ಸೋದು, ಅದು ಮೇನ್ ಪೂಜೆ ಮಾಡೋದು. ಲೈಕ್ ಹಿಂದೆ ಒಂದು ಸ್ವಲ್ಪ ರಿಯಲ್ ಫೀಲ್ ಬರಲಿ ಅಂದ್ಬಿಟ್ಟು ಹಿಂದೆಗಡೆ ಅದನ್ನು ರೆಡಿ ಮಾಡ್ತೀನಿ. ಅದನ್ನು ಹೆಂಗೆ ರೆಡಿ ಮಾಡ್ತೀನಿ ನೀನು ಗೊತ್ತಾ ಅಂತ ನೀವು ನೋಡಿ. ಆದರೆ ಮೇಯ್ನಾಗಿ ಪರ್ಪಸ್ ಇರೋದು ನಮ್ಮ ಕಲಸ, ಅದಕ್ಕೆ ಮೇಯ್ನಾಗಿ ಪೂಜೆ ಮಾಡೋದು ನಾವು. ಸೊ ಹಿಂದೆ ಜಸ್ಟ್ ಅದನ್ನೇನು ಅಂತ ಆಮೇಲೆ ಹೇಳ್ತೀನಿ. ಓಕೆ, ರೋಸಸ್ ಕಲ್ಸಕ್ಕೆ ಕಾಯಿ ತಗೊಂಡು ಅರ್ಶಿನ ಹಾಕ್ಬಿಟ್ಟು ಕುಂಕುಮದಲ್ಲಿ ಬರೀತೀವಲ್ಲ, ಹಾಂ ಅದು ಮಾಡ್ಕೋತೀನಿ ಆಮೇಲೆ. ಇವಾಗೆಲ್ಲ ನನ್ನದೇ ಆಗಿದೆ. 3 ಡಿಫ್ರೆಂಟ್ ಕಲರ್ಸ್ ಇದೆ ರೋಸಸ್. ಯಾರಿಗೆ ರೋಸ್ ಇಷ್ಟ ಆಗಲ್ಲ? ಓಕೆ, ಇದು ಹಿಂದೆ ಏನಂತಾರೆ ಮಮ್ಮ ಅದನ್ನು, ನಮ್ಮಮ್ಮಂಗೂ ಗೊತ್ತಿಲ್ಲ. ಬಟ್ ಅದು ವರ್ಡಿಂಗ್ ಗೊತ್ತಿಲ್ಲ. ಬಟ್ ಹಿಂದೆ ದೇವ್ರಿಗೆ ಇಲ್ಲಿ ಸಿಗಿಸ್ತಾರಲ್ಲ ಅದು ಅಂತ ನನಗೆ ಗೊತ್ತಷ್ಟೆ. ಕಿರೀಟ ಇಲ್ಲಿಗೆ ಬರುತ್ತೆ, ಹಿಂದೆಗಡೆ ಅದೇನೋ ಅಂತಾರೆ, ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಬಲಿ. ಇಟ್ಸ್ ಓಕೆ, ಒಂದೊಂದು ನಮಗೂ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನು ಅಂತಾರೆ ಅಂತ. ಓಕೆ, ಇದು ಇಲ್ಲೇ ಇರಲಿ. ಹೆಂಗಿರು ಇವಾಗೆಲ್ಲ ಹಳ್ಬಿಟ್ಟು ತೊಗೊಳ್ಬೇಕಲ್ಲ. ಓಕೆ, ಇದು ತಂದು 5 years ಆಗಿದೆ ಅನ್ಕೋತೀನಿ, ಕಾಲು ಕೈದು. ಆ್ಯಂಡ್ ಒನ್ ಮೋರ್, ಇದು ಬರೀ ಡೆಕೋರ್ಗಾಗಿ ಅಷ್ಟೇ ನಾವು ಹಿಂದೆ ಇಡೋದು. ಹೇಳಿದ್ನಲ್ಲ, ಮೇಯ್ನಾಗಿ ಕಲಸ ಪೂಜೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಇದು ಮಾರ್ಕೆಟಲ್ಲಿ ವೆರೈಟಿ ಬಂದ್ಬಿಡುತ್ತೆ. ಇವಾಗೆಲ್ಲ ರೆಡಿನೇ ಬರುತ್ತೆ, ಎಲ್ಲ ಮಾಡಿರ್ತಾರೆ. ಬಟ್ ನಮಗೆ ಎಲ್ಲ ಮಾಡಿರೋದಂದ್ರೆ ನಮಗೇನು ವೈಬ್ ಕೊಡಲ್ಲ, ಅದು ತಂದು ಸುಮ್ಮನೆ ಇಟ್ಟಂಗೆ ಅನಿಸುತ್ತೆ. ನಾವೇ ಕ್ರಿಯೇಟ್ ಮಾಡೋದಂದ್ರೆ ಏನೋ ಒಂಥರ ಕ್ರಿಯೇಟಿವ್ ಆಗಿ ಒಂದೊಂದು ವರ್ಷನೂ ಒಂದೊಂದು ಥರ ಕ್ರಿಯೇಟಿವಿಟಿಯಾಗಿ ಮಾಡ್ಬೋದು. ಅದು ಆಪ್ಷನ್ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ನಾವೇನೋ ಆ್ಯಂಡ್ ಇದು ಹಾರಗಳು ಡೆಕೋರೇಷನ್ಗೆ ಹಿಂದೆಗಡೆ ದೇವ್ರು ಕೂರಿಸ್ತೀವಿ ಅನ್ವಲ್ಲ, ಅದು ವೈಬ್ ಅನ್ನೋದಕ್ಕಿಂತ ಏನೋ ಒಂಥರ ಸ್ಕ್ರೀನಿಗೆ ಬಿಡೋಕ್ಕೆ. ಹಾಂ, ಸ್ಕ್ರೀನಿಗೂ ಮತ್ತು ಅಲ್ಲಿ ಇದಕ್ಕೆ ಎಲ್ಲ ಆದಮೇಲೆ ನಿಮಗೆ ಹೇಗೆ ಮಾಡ್ತೀನಿ ಡೆಕೋರೇಷನ್ ಎಲ್ಲ. ಇವಾಗ ಡೆಕೋರೇಷನ್ ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾಳೆ ಸ್ವಲ್ಪ ಸರ್ಪ್ರೈಸ್ ಇರಬೇಕಲ್ವಾ. ಸೊ ನಾಳೆ ಎಲ್ಲ ಅರೇಂಜ್ ಮಾಡಿಕೊಂಡು ನಾನು ನಿಮಗೆ ಹೆಂಗೆ ಮಾಡಿದೆ ಏನು ಅಂತ ತೋರಿಸ್ತೀನಿ. ಓಕೆ, ಇದು ಕೂದಲು, ಆರ್ಟಿಫಿಷಿಯಲ್ ಕೂದಲೇ ಜಡೆ ಆಗೋದು. ಕೂದಲು ಜಡೆ ಅಂತ ನಮ್ಮಮ್ಮ ಪಂಚಿಂಗ್ ಡೈಲಾಗ್ ಹೊಡಿಯೋಕೆ ಹೋಗ್ತಾರೆ, ಈ ಥರ ತಗ್ಲಾಕ್ ಹೋಗ್ಬಿಡ್ತಾರೆ ನನ್ನ ಹತ್ರ. ಅದಕ್ಕೆ ನಾನು ಹೇಳ್ಬಿಡ್ತೀನಿ. ಯಾಕೆ ನಿನ್ನ ಮಗಳಲ್ವಾ, ನಿನಗೆ ನಿನ್ನ ಮಗ ಮಾತ್ರನಾ? ನೋಡ, ನಿನ್ನ ಮಗ ಮಾತ್ರ ಅಂದರೆ ಹೌದು ಅಂತೀಯ. ಓಕೆ, ಲೋಟಸ್ ದೀಪನಾ? ಹೌದಾ? ಉಡುಪಿ ನಂದ ಆರ್ಗ್ ಅಂತೇನ? ಹಿತ್ತಾಳೆ ಹಾಂ, ಇರಬೇಕು. ಓಕೆ, ತಾಮ್ರನ?
ಅದೊಂದು ಕನ್ಫ್ಯೂಸ್ ಆಗ್ತಿರುತ್ತೆ ನನಗೆ. ಹಿತ್ತಾಳೆ ತಾಮ್ರನೂ ಊರಲ್ಲಿ ಯಾವ್ದು ಅಂತ ಎರಡು ಉಪಯೋಗಿಸ್ತಾರಲ್ವಾ? ಅದು ಎರಡು ಉಪಯೋಗಿಸ್ತಾರಲ್ಲ ಆಲ್ಮೋಸ್ಟ್ ತಾಮ್ರ ಕಮ್ಮಿನೇ. ಹ್ಮ್ ತಾಮ್ರನ ಉಪಯೋಗಿಸ್ತಾರೆ, ತಾಮ್ರ ಚಂಬು. ಅದಕ್ಕೆ ಹೇಳೋದು ಚೈಲ್ಡ್ ಮ್ಯಾರೇಜ್ಗಳಾಗಬಾರ್ದು ಅಂತ. ನಮ್ಮಮ್ಮ ಚೈಲ್ಡ್ ಮ್ಯಾರೇಜ್ ಆಗ್ಬಿಟ್ಟಿದೆ. ಅವ್ರಿಗೆ ತುಂಬ ಲೈಕ್ ಆರ್ಗನೈಸರ್ಸ್ ಆಗಲಿ ನನ್ನ ಥರ ಹುಚ್ಚು. ನಮ್ಮಮ್ಮಂಗೆ ನಾನು ಆರ್ಗನೈಸರ್ಸ್ ತುಂಬ ಹುಚ್ಚಿಡ್ದೆ, ಆದರೆ ನಮ್ಮಮ್ಮಂಗೆ ಆರ್ಗನೈಸರ್ಸ್ ಹುಚ್ಚಿಲ್ಲ. ಈ ಥರ ಏನಾದ್ರು ದೇವ್ರಿಗೆ ಸಂಬಂಧಪಟ್ಟಿದ್ದು, ಮನೆಗೆ ಏನಾದ್ರು ಸಂಬಂಧಪಟ್ಟಿದ್ದಾರೆ, ಬಟ್ ನಾನ್ ವೇಸ್ಟ್ ಆಗಿ ಏನೂ ತರೋದಿಲ್ಲ ಅವರು. ಏನೋ ಒಂದು ಬಟ್ ಸಮ್ಟೈಮ್ಸ್ ಅದು ನಮ್ಮ ಪಪ್ಪಂಗೆ ವೇಸ್ಟ್ ಅನ್ನೋ ಫೀಲೇ ಕೊಡುತ್ತೆ. ದಾರ ಎಲ್ಲ ಸಿಗಾಕೊಂಡ್ಬಿಟ್ಟಿದೆ ಯಾರು ಬೇರೆ ದಾರ ಇದಕ್ಕೆ ಹಾಕಿ. ಓಕೆ, ಇದು ಒಂದು ಡೆಕೋರೇಷನ್ಗೆ. ಹೇರ್ಸೋಣ. ಎಲ್ಲ ಕೆಲಸ ಇವತ್ತು ಸ್ವಲ್ಪ ಲೈಟಾಗಿ ನನ್ನ ಮೇಲೆ ಬಿದ್ದಿದೆ, ಯಾಕಂದರೆ ನಮ್ಮಮ್ಮಂಗೂ ಸ್ವಲ್ಪ ಮಂಡಿ ನೋವು ಅದು ಇದು ಪ್ರಾಬ್ಲಮ್ ಇದೆ. ಅವ್ರ ಹತ್ರ ಕೂತಿದ ಹತ್ರ ತಂದ್ಕೊಟ್ರೆ ಎಲ್ಲ ಮಾಡ್ಕೊಡ್ತಾರೆ, ನಂಗೆ ಸ್ವಲ್ಪ ಹೆಲ್ಪ್ ಆದರೆ. ಓಕೆ, ಇದು ಚೆನ್ನಾಗಿದೆ. ಅವೆಲ್ಲ ಲೈಕ್ ಹೇಳಿದ್ ನಾನು ಒಂದೊಂದು ವರ್ಷ ಒಂದೊಂದು. ಇದು ರಂಗೋಲಿ ಆ್ಯಕ್ಚುಲಿ, ರೆಡಿ ರಂಗೋಲಿ ಮುಂದೆ ಡೆಕೋರ್ ಮಾಡೋಕ್ಕೆ. ಯಾಕಂದರೆ ಒಳಗಡೆ ಇರೋದ್ರಿಂದ ನೆಲ ಎಲ್ಲ ಇದಾಗ್ಬಿಡುತ್ತೆ. ಯಾರು ಬಂದರು ಅಂದರೆ ಚಿಕ್ಕ ಮಕ್ಕಳಾಗಲಿ ಅಥವಾ ದೊಡ್ಡವರೇ ನಾವೇ ಆಗಲಿ ಓಡಾಡ್ಬೇಕಾದ್ರೆ ಏನಾದ್ರು ಮಿಸ್ ಆಗಿ ತುಳಿಬಿಟ್ರೆ ರಂಗೋಲಿ ಮನೆ ತುಂಬ ಆಗ್ಬಿಡುತ್ತೆ, ಕೆಟ್ಟು ಹೋಗುತ್ತೆ. ಸುಮ್ಮನೆ ಬಿಟ್ಟಿದ್ದು ವೇಸ್ಟ್ ಅನಿಸುತ್ತೆ. ಮಾಮೂಲಿ ಕೂರಿಸ್ಬೇಕಾದ್ರೆ ಕೆಳಗಡೆ ಬಿಡ್ತೀವಿ, ಅದು ಟೇಬಲ್ ಮೇಲೆ ಅದೇನು ಪರ್ಟಿಕ್ಯುಲರ್ ಇರುತ್ತೋ ಅದು. ಬಟ್ ಮುಂದೆಗಡೆ ಬಿಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಮ್ಮಮ್ಮ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಬಿಟ್ಟಾರೆ. ಶಿ ಬ್ರಿಂಗ್ಸ್ ಸೊಲ್ಯೂಷನ್ ಮೋರ್ ಓವರ್ ಹೇಳಬೇಕು ಅಂದರೆ. ಓಕೆ, ಇದೇನು ಬೇಡ. ಓಕೆ, ಇದು ಆ್ಯಕ್ಚುಲಿ ಈ ವರ್ಷ ನಮ್ಮಮ್ಮ ಖುಷಿಯಾಗಿ ತಂದುಬಿಟ್ಟಿದ್ದಾರೆ, ಅದಕ್ಕೆ ತೋರಿಸ್ತೀನಿ. ಲುಕ್ ಅಟ್ ದಿಸ್ ಕ್ಯೂಟ್ ಒನ್, ಚೆನ್ನಾಗಿದೆ. ಸ್ವಲ್ಪ ಸ್ಟ್ಯಾಂಗಲ್ ಆಗಿದೆ, ತೆಗಿಯೋಣ ತಡಿ. ಅಲ್ಲ ಗೈಸ್, ನಾನು ನಿಜ ಹೇಳ, ನಾನು ಎಲ್ಲಿ ತರ್ತೀನಿ ಅನ್ನೋದು ನನಗೆ ಜ್ಞಾಪಕ ಲೋಟಕ್ಕೆ ತಂದಿರ್ತೀನಿ. ನಮ್ಮಮ್ಮ ಯಾವ ಪ್ಲೇಸಲ್ಲಿ ತಂದೆ, ಹೆಂಗೆ ತಂದೆ ಎಲ್ಲ ಜ್ಞಾಪಕ ಇಟ್ಕೊತಾರೆ. ಓಕೆ, ಇದು ಆ್ಯಕ್ಚುಲಿ ಕೂದಲು ಅಮ್ಮಂದು ಕೂದಲಿಗೂ ಹಾಕ್ಬೋದು, ಚೆನ್ನಾಗಿರುತ್ತೆ ತುದಿಗೆ, ಕ್ಯೂಟಾಗಿದೆ. ಸೊ ಅದು ಇದನ್ನು ಇದ್ರೊಳಗೆ ಇಟ್ಬಿಡೋಣ. ಆಮೇಲೆ ಅದ್ರ ಮೇಲಾದ್ರು ಬಾರದು ಬಿಟ್ಟರೆ ಇದಾಗ್ಬಿಡುತ್ತೆ. ಇದು ಜಡೆ ಬೀಳುತ್ತೆ, ರೆಡಿ. ಇದು ಆ್ಯಕ್ಚುಲಿ ಅರೇಂಜ್ ಮಾಡೋದು ದೇವ್ರಿಗೆ ಅಂತಲೇ ಸಪ್ರೇಟ್ ಇರುತ್ತೆ. ನಾವು ಯೂಸ್ ಮಾಡೋದು ಯಾವತ್ತೂ ದೇವ್ರಿಗೆ ಹಾಕಲ್ಲ ನಾವು. ಸೊ ಹಾಗಾಗಿ ಏನೇನು ದೇವ್ರು ಇರುತ್ತೋ ಅದನ್ನೆಲ್ಲ ಈ ಥರ ಕಟ್ಬಿಟ್ಟು ಒಂದು ಕಡೆ ಇಟ್ಬಿಟ್ಟಿರ್ತೀವಿ. ಹಬ್ಬದ ಟೈಮಲ್ಲೆಲ್ಲ ಆಚೆ ತಪ್ಪಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಏನೇನೋ ಇದೆ. ದೀಪಗಳು ಅನ್ಕೋತೀನಲ್ಲ ಮಮ್ಮ. ಹಾಂ, ಇವೆಲ್ಲ ಲೈಕ್ ದೀಪಗಳೇ. ಇದನ್ನು ನಾಳೆ ತೋರಿಸ್ತೀನಿ ಅರೇಂಜ್ ಮಾಡಿದಾಗ. ಅದೆಲ್ಲ ಫುಲ್ ಪೀಸ್ ಇದೆ, ಮತ್ತು ಅದು ಜೋಡಿಸ್ಕೋಬೇಕಾಗುತ್ತೆ, ಹಾಗಾಗಿ ತೋರ್ಸೋಕ್ಕೆ ಸ್ವಲ್ಪ ಕಷ್ಟನೇ. ಓಕೆ, ಇದು ಏನೇನೋ ಇದೆ. ನಮ್ಮಮ್ಮ ಈ ಸಲ ಏನೋ ಭರ್ಜರಿ ಶಾಪಿಂಗ್ ಮಾಡೋಂಗೆ ಕಾಣಿಸ್ತಾರಲ್ಲ. ಹಾಂ, ಅದೇ ಭರ್ಜರಿ ಶಾಪಿಂಗ್ ಮಾಡಿರ್ತಾರೆ. ನೋಡಿ, ಇದು ಎಷ್ಟು ಕ್ಯೂಟ್ ಇದೆ. ಇದು ಏನಾರು ಬಾಳೆ ದಿಂಡು ಇರೋದು ಬರುತ್ತೆ. ಅದೇ ಇದು ಬಾಳೆ ದಿಂಡು. ಇದು ಬಾಳೆ ದಿಂಡಿಗೆ ನೇತಾಕಿರೋ ಬಾಳೆಹಣ್ಣು. ಹಾಂ, ಬಾಳೆಹಣ್ಣಿನ ಗೊನೆ. ಅಯ್ಯೋ, ಏನೇನು ಇನ್ವೆನ್ಷನ್ಸ್ ಇರ್ತಾವೆ ನೋಡಿ. ಓಕೆ ಮೇಡಮ್, ಆಯಿತು. ಆ್ಯಂಡ್ ಇದು ಹುಕ್ ಇದೆ ಆ್ಯಕ್ಚುಲಿ, ಇದು ಎಲ್ಲಿ ಬೇಕಾದ್ರೂ ಹಾಕೋಬೋದು ಅನ್ಸುತ್ತಲ್ಲ. ಇಲ್ಲ ಮಧ್ಯ ಆ್ಯಕ್ಚುಲಿ ಹೋಲ್ ಇದೆಯಲ್ಲ, ಇಲ್ಲಿ ಹೋಲ್ ಇದೆ. ಎಲ್ಲರೂ ಒಂದು ಹತ್ರ ಸೇರಿಸ್ಬಿಟ್ಟು ಬಿಡೋದು. ಓಕೆ, ಇದು ಎಲ್ಲ ಜಾಸ್ತಿನೇ ಇದೆ. ಒಂದು 5-6 ವರ್ಷದ, 8 ವರ್ಷ, 10 ವರ್ಷದಿಂದ ಕುಡಿಕೊಂಡು ಬಂದಿರೋದು ನಮ್ಮ. ಸೊ ಹಾಗಾಗಿ ಸ್ವಲ್ಪ ನೋಡೋಣ ಯಾವ್ದಾವ ಥರ ಡೆಕೋರೇಷನ್ ಮಾಡ್ಬೋದು ಅಂತ. ನನಗೆ ಆಲ್ಮೋಸ್ಟ್ ಎಲ್ಲದಕ್ಕಿಂತ ಜಾಸ್ತಿ ವರಮಹಾಲಕ್ಷ್ಮಿ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅದೊಂಥರ ಏನೋ ಒಂಥರ ಕನೆಕ್ಟೆಡ್ ಫೀಲ್ ಕೊಡುತ್ತೆ ನನಗೆ ಅವಾಗ. ಸೊ ಹಾಗಾಗಿ ಏನಾರು ಆಗಲಿ, ಎಷ್ಟೊಂದು ಸಲ ಅಲ್ಲಮ್ಮ, ನಾನು ಹಾಸ್ಟೆಲಲ್ಲಿ ಇದ್ದಾಗ ಗೈಸ್, ನಾನು ಬೆಳಗ್ಗೆ ಅಂದರೆ ಇವತ್ತು ಹಬ್ಬ ಅಂದರೆ ಬೆಳಗ್ಗೆ ಬಸ್ ಹತ್ಕೊಂಡು ಮನ್ಸು ತಡಿಲಾರ್ದಲ್ಲೇ ಅಲ್ಲಿಂದ ಇಲ್ಲಿಗೆ ಬಂದು ಹಬ್ಬ ಆಚರಿಸ್ತೀನಿ.
ಸಂಜೆ ಹಬ್ಬ ಮಾಡಿದ್ದೀವಿ ಅವತ್ತು. ನಾನು ಬರ್ತೀನಿ ಅಂತ ನಮ್ಮಮ್ಮ ಸ್ವಲ್ಪ ಸ್ವಲ್ಪ ಇದು ಮಾಡಿದ್ರು. ಆ್ಯಕ್ಚುಲಿ ನಮ್ಮಮ್ಮಂಗೆ ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಸ್ವಲ್ಪ ಕಮ್ಮಿನೇ, ಅಷ್ಟೊಂದು ಬರಲ್ಲ. ನಮ್ಮಮ್ಮಂಗೆ ನಾನೇ ಮಾಡ್ಕೊಡ್ಬೇಕಿಲ್ಲ, ಬಟ್ ಮೇಯ್ನಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಡ್ತಾರೆ. ನೋ ಪ್ರಾಬ್ಲಮ್, ಅಡ್ಜಸ್ಟ್ ಆಗ್ತದೆ. ಎಲ್ಲ ಜೋಡ್ಸೋದೆಲ್ಲ ಮಾಡ್ಕೊಡ್ತೀನಿ. ಸ್ಯಾರಿ ಸ್ವಲ್ಪ ಒಂದು ಕಷ್ಟ. ಲಕ್ಷ್ಮಿ ಮುಖನ ಅದ್ರ ಮೇಲೆ ಕೂರಿಸಿರ್ತೀವಲ್ಲ ಅದು. ಕರೆಕ್ಟ್, ಹೌದು. ನಮ್ಮದು ಫಸ್ಟ್ ಸ್ಟಾರ್ಟಿಂಗು ಬೇರೆ ಥರ ಮುಖ ಹಾಕ್ತಿದ್ವಿ ಲಕ್ಷ್ಮಿದು. ಸೊ ಆಮೇಲೆ ನಮ್ಮಮ್ಮ ಈ ಥರ ಕಂಪ್ಲೀಟಾಗಿ ತಂದಿದೆ. ಆ್ಯಂಡ್ ಇದು ಅದಕ್ಕೆ ಇದು ತರೋದಕ್ಕಿಂತ ಮೊದಲು ತಂದಿದ್ದು ದೊಡ್ಡದಿದೆ, ಐ ಮೀನ್ ದಪ್ಪ ಇದೆ ಅಲ್ಲ, ಇದು ಸ್ವಲ್ಪ ಚಿಕ್ಕ ಇದೆ, ಬಟ್ ಆಲ್ಮೋಸ್ಟ್ ಸೇಮ್ ಲೆಂತ್. ಚೆನ್ನಾಗಿದೆ. ಇಲ್ಲಿಗೆ ದಾರ ಕಟ್ಬಿಟ್ಟು ಜಸ್ಟ್ ಹಾಕೋದು. ಆಲ್ರೆಡಿ ಬ್ಯಾಕ್ ಪೇನ್ ಬರ್ತಿದೆ ನನಗೆ. ಹಬ್ಬದಲ್ಲೆಲ್ಲ ಫುಲ್ಲು ಮೇಲೆ ಹಟ್ಟ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತಾರೆ. ನಾನೇ ಹತ್ತಕ್ಕಾಗೋದು, ಹೆಂಗಿದ್ರು ಕುಳ್ಳುಕಿದ್ದೀನಿ, ಮತ್ತು ಹತ್ತುತ್ತೀನಿ ಅಂದ್ಬಿಟ್ಟು ಹತ್ತಿಸ್ಬಿಡ್ತಾರೆ. ಇದು ಪ್ರಾಬ್ಲಮ್ ಬೇರೆ. ಓಕೆ, ಇದು ಕೂಡ ಫ್ರೂಟ್ ಡೆಕೋರ್. ಇದು ತುಂಬ ವರ್ಷದಿಂದ ಇದೆ ನಮ್ಮ ಮನೇಲಿ. ಆವಾಗ ಲೈಕ್ ನಾನು ಚಿಕ್ಕವಳಿದ್ದಾಗಿಂದನೂ ಇದೆ ಆಲ್ಮೋಸ್ಟ್, ಅಲ್ಲ ಮಮ್ಮ? ಲೈಕ್ ನಾನೊಂದು 3rd ಸ್ಟ್ಯಾಂಡರ್ಡ್ ಅನ್ಕೋತೀನಿ, 3rd or 4th ಸ್ಟ್ಯಾಂಡರ್ಡ್, ಆವಾಗಲಿಂದನೂ ಇದೆ ಇದು. ನಮ್ಮಮ್ಮ ಒಂದು ಸ್ವಲ್ಪ ಏನೂ ಹಾಳು ಮಾಡಲ್ಲ, ತುಂಬ ಎಲ್ಲಿ ಇಡಬೇಕೋ ಅಲ್ಲಿಗೆ ಇಟ್ಟುಬಿಡ್ತಾರೆ, ಸೇಫಾಗಿ ಇಟ್ಕೋತಾರೆ. ಕೊಡ್ಬೋದು, ನಂಬಿಕೆ ಇಟ್ಟು ಕೊಡ್ತೀನಿ ಅದಕ್ಕೆ. ಇದು ಕೂಡ ಒಂದು ಹೊಸದು ಪ್ಲೇಟ್. ಇದು ಒಂದು ಅದೇ ಥರದ್ದು. ನಮ್ಮ ತುಂಬ ತಂದುಬಿಟ್ಟಿದ್ದಾರೆ ಅಂತ ಫೀಲ್ ಕೊಡ್ತಾ ಇದೆ ನನಗೀಗ. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಒಂದು ಉಡ್ಡಿನ ಒಂದು ಟೇಬಲ್ ಒಂದು ತರಬೇಕಂತ ಆಸೆ ಇತ್ತು, ಬಟ್ ಈ ಸಲ ಆಗಲಿಲ್ಲ. ನೆಕ್ಸ್ಟ್ ಸಲ ನೋಡೋಣ. ಅದು ಸ್ಟೆಪ್ ಕೂರ್ಸೋಕ್ಕೆ ಗ್ಲಾಸಿನ ಮೇಲೆ ಕೂರ್ಸೋದ್ರ ಬದಲು ಲೆವೆಲ್ ಇದೆ ಇದು, ಬಟ್ ಅದು ಸ್ಟೆಪ್ ಇರುತ್ತಲ್ಲ. ಓಕೆ, ಅರ್ಥ ಆಯಿತು. ಅಂದರೆ ಲೈಕ್ ಎಲ್ಲ ಇವಾಗ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ಕೂರಿಸ್ತಾರಲ್ಲ ಆ ಥರ. ಆ್ಯಕ್ಚುಲಿ ನಮ್ಮದು ಲೈಕ್ ಟಿಪಾಯ್ ಇದೆ, ಒಂದು ಲೈಕ್ ಗ್ಲಾಸಿಂದು ಮತ್ತು ಇನ್ನೊಂದು ನಾರ್ಮಲ್ ಇಲ್ಲಿದೆಯಲ್ಲ ಇದು. ಸೊ ಆಲ್ಮೋಸ್ಟ್ ಇದನ್ನು ನಾಳೆ ನೀಟಾಗಿ ಒರೆಸ್ತೀವಿ ಮತ್ತೊಂದು ಸಲ, ಯಾಕಂದರೆ ನಾವು ಇವಾಗೆಲ್ಲ ಕೂತ್ಕೊಂಡಿರ್ತೀವಿ, ಲೈಕ್ ಏನಾದ್ರು ಥಿಂಗ್ಸ್ ಇಟ್ಟಿರ್ತೀವಿ ಇದ್ರ ಮೇಲೆ. ಅದಕ್ಕೋಸ್ಕರ ನಾಳೆ ಮತ್ತೊಂದು ಸಲ ಇದನ್ನು ಒರೆಸ್ಬಿಟ್ಟು ನೀಟಾಗಿ ದೇವ್ರ ಹತ್ರ ಇಡಬೇಕು. ಓಕೆ, ಇದೇ ಲೈಕ್ ಕೆಲಸ ಕೂರ್ಸೋದು. ಆ್ಯಕ್ಚುಲಿ ಇದಲ್ಲ ಅನ್ಸುತ್ತೆ ಮಮ್ಮ, ಅದು ಕಲ್ಸಾಕು ಬರುತ್ತೆ. ಗೌರಿ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ ಚಮ್ಮ ತಂದಿರೋದು. ಇನ್ನೊಂದಿದೆ ಸಣ್ಣದು. ಎಸ್, ಇದು ಆ್ಯಕ್ಚುಲಿ ನಮ್ಮಮ್ಮ ಗೌರಿ ಹಬ್ಬಕ್ಕೆ ಅಂತಾನೆ ತಂದಿರೋದು. ಗಣಪತಿ ಕೂರ್ಸಕ್ಕೆ ತುಂಬಾ ಇಷ್ಟ ಪಡ್ತಾನಲ್ಲ, ಅದು ಕೂರ್ಸಕ್ಕೆ ಕರೆಕ್ಟ್ ಆಗಿದೆ ಅಂತ ತಗೊಂಬಂದು ಈ ವರ್ಷ. ನಾವು ಯೂಶಲ್ ಆಗಿ ಚಿಕ್ಕವರಿದ್ದಾಗ, ತೀರಾ ಚಿಕ್ಕವರಿದ್ದಾಗ ನಾವೇ ಲೈಕ್ ಪ್ರಿಪೇರ್ ಮಾಡ್ತೀವಿ. ಕರೆಂಟ್ ಬಂತು, ಇರಲಿ ಬಿಡು, ನಂಗೆ ಸೆಕೆ ಆಗ್ತೈತೆ. ಸೆಕೆ ಒಂದು ಮತ್ತು ಇದು ಹೂವು ತಗೋಬೇಕಲ್ಲ, ಏನು ಹಾಂ ತಗೊತೀನಿ ಅವನ. ಓಕೆ, ಎಲ್ಲ ತೋರಿಸ್ತೀವಿ ದಡಿ. ಒಂದು ನಿಮಿಷ ಮಾತಾಡ. ಕರೆಂಟ್ ಬಂದಿದೆ ಈಗ. ನನಗೂ ತುಂಬ ಸೆಕೆ ಆಗ್ತದೆ ಆ್ಯಕ್ಚುಲಿ. ಈಗಿನ ವೆದರ್ ಹೇಳೋಕ್ಕೆ ಆಗಲ್ಲ, ವಿಚಿತ್ರ ಗೈಸ್. ಬೆಳೆ ನೋಡಿದ್ರೆ ಬಿಸಿಲಿತ್ತು ಸ್ವಲ್ಪ, ಮಧ್ಯಾಹ್ನ ಆಗ್ತದಂಗೆ ಸ್ವಲ್ಪ ಮೋಡಕ್ಕೋದು, ಸಂಜೆ ಆಲಕ್ಕೆ ಮಳೆ. ಇವಾಗೆಲ್ಲ ಮತ್ತೆ ಸೆಕೆ, ಅರ್ಧ ಮಳೆ ಹೋಗಿದ್ರೆ ಹಿಂಗೆ ಕತೆ. ಆ್ಯಕ್ಚುಲಿ ಇದು ನಾನು ಇಷ್ಟಪಟ್ಟು ತೊಗೊಂಬಂದಿರೋದು. ನಮ್ಮಮ್ಮ ತಗೋಬೇಕಾರೆ ಅಮ್ಮ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಕ್ಯೂಟಾಗಿದೆ. ಇದು ಔಟರ್ ಲೇಯರ್ ಮಾತ್ರ ಜರ್ಮನ್ ಸಿಲ್ವರ್, ಇದು ಗ್ಲಾಸಿಂದು. ಒಳಗಡೆ ಒಂದೊಂದು ಕ್ಯಾಂಡಲ್ ಇಟ್ಟಿದ್ದಾರೆ, ಸೊ ಕ್ಯಾಂಡಲ್ನ ಇಡ್ಬೋದು. ಸೊ ಇದು ಆ್ಯಕ್ಚುಲಿ ದೀಪಾವಳಿಗೆ ಅಂತ ತಂದಿರೋದು. ಇವಾಗಲೇ ತೋರಿಸ್ಬಿಟ್ಟಿದ್ದೀನಿ ದೀಪಾವಳಿದು. ಓಕೆ, ನೆಕ್ಸ್ಟ್ ಇನ್ನೇನಿದೆ? ಇವಾಗ ಮೇಯ್ನಾಗಿ ಡೆಕೋರ್ ಪಾರ್ಟ್ ಬರುತ್ತೆ. ಒಂದು ಇದನ್ನು ಕೆಳಗಿಟ್ಟ ನಂಗೆ ಕಾಣಿಸ್ತಿದೆ. ನಮ್ಮ ಹಳ್ಳಿಗಳಲ್ಲಿ ಇದೆ ಕಾಟ. 5 ನಿಮಿಷ ಕರೆಂಟ್ ಕೊಡ್ತಾನೆ, ಮತ್ತೆ ತೆಗಿತಾನೆ. ಕರೆಂಟ್ ನಂಬ್ಕೊಂಡು ನಾವೇನಾದ್ರು ಹಬ್ಬದ ದಿನ ಎಲ್ಲ ಪ್ರಿಪೇರ್ ಮಾಡ್ಕೊತೀವಿ ಅಂದರೆ ಖಂಡಿತ ಸಾಧ್ಯ ಅಲ್ಲ ನಮ್ಮ ಕಡೆ. ಸೊ ಎಲ್ಲ ಮುಂಚೆನೇ ಸ್ವಲ್ಪ ಈವನಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಓಕೆ, ಇವೆಲ್ಲ ಲೈಕ್ ಹಾರಗಳು, ಡೆಕೋರ್ ಹಾರಗಳು ನೀವು ನೋಡಿರ್ತೀರೋ ಆಲ್ಮೋಸ್ಟ್ ಎಲ್ಲ. ಸೊ ಹಂಗಾಗಿ ಯಾಕಂದರೆ ಇವಾಗಿನ ಚೆಂಡು ಹೂವು ತಂದು ಹಾಕಬೇಕು ಡೆಕೋರ್ಗೆ ಅಂದರೆ ತುಂಬ ರೇಟ್ ಮಾತ್ರ ಹಿಂಗೆ ಹೇರ್ತಿದೆ. ಕನಕಾಂಬರ 5,000
ಅಬ್ಬಾ ಮೊನ್ನೆ ನಮ್ಮ ಅಪ್ಪ ಹೇಳೋದು ಕೇಳಿಸ್ಕೊಂಡೆ. 1 ಗ್ರಾಮಿಗೆ 500 ರೂಪಾಯಿ ಏನೋ ಅಲ್ಲೇ. 50 ಗ್ರಾಮ್, ಸಾರಿ, 50 ಗ್ರಾಮಿಗೆ 500 ರೂಪಾಯಿ ಕನಕಾಂಬ್ರ. ಮೊದಲು ನಮ್ಮ ಮನೇಲಿ ಗೈಸ್ ಇಷ್ಟು ಅಗಲ ಕನಕಾಂಬ್ರ ಬಿಟ್ಟಿತ್ತು, ನಾವೇ ಕಿತ್ತಾಕ್ಸೋದು ಸುಮ್ಮನೆ. ಹೌದು, 3ರಿಂದ 5 kg ಅಂತೂ ಬಿಟ್ಟೇ ಬಿಡೋದು. ತುಂಬ ಲೈಕ್ ಅದೇ ಇದಕ್ಕೆ ನೀರು ಆಡಿದ್ರೆ ಸಾಕು, ಎಲ್ಲ ಅದೇ ಬೀಜ ಬಿದ್ದು ನಾವೇನು ಬೆಳೆಸ್ಬೇಕು ಅಂತಿಲ್ಲ, ಅದೇ ಬೆಳ್ಕೊಂಡ್ಬಿಡುತ್ತೆ. ಒಂದು ನೆಟ್ಟರೆ ಸಾಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ರೇಟ್ ಆಗಿಬಿಟ್ಟಿದೆ ಹೂವುಗಳು ಮಾತ್ರ. ದೇವ್ರಿಗೆ ಮಾತ್ರ ಒರಿಜಿನಲ್ ಮುಡಿಸ್ಕೊಳಕ್ಕಾಗೋದು. ಡೆಕೋರ್ಗೆಲ್ಲ ಈ ಥರ ಆರ್ಟಿಫಿಷಿಯಲೇ ಉಡಿಸ್ಕೋಬೇಕಷ್ಟೆ. ಮುಡಿಸ್ಕೋಬೇಕು, ನಾಳೆಗೆ ಟಂಗ್ ಟ್ವಿಸ್ಟ್ ಆಗಿಬಿಡುತ್ತೆ ನಾನು. ಓಕೆ, ಇದು ನಮ್ಮಮ್ಮ ಏನೋ ಇಷ್ಟಪಟ್ಟು ನಮ್ಮಮ್ಮ ಈ ಸಲ ತಂದ್ಬಿಟ್ಟು ಇದನ್ನೇ ಹಾಕು, ಈಗ ನನಗೆ ಗೊತ್ತಿಲ್ಲ ನನಗೆ ಆರ್ಡ್ರ್ ಕೊಡ್ತಾರೆ. ಈ ಸ್ಕ್ರೀನ್ ಎಲ್ಲ ನಾಳೆ ಡೆಕೋರೇಷನ್ ಅಲ್ಲಿ ತೋರಿಸ್ತೀನಿ. ಇವೆಲ್ಲ ಅವೇ, ಇವು ಕೂಡ ಲೈಕ್ ಫ್ಲವರ್ಸೇ, ಡಿಫ್ರೆಂಟ್ ಕಲರ್ಸ್ ಇದೆ ಅಷ್ಟೇ. ಇದು ಅದಕ್ಕಿಂತ ಒಂದು 5 years ಬ್ಯಾಕ್ ತಂದಿದ್ದಾನೆ. 5 years ಬ್ಯಾಕ್, ಅದು ಗಣೇಶನಿಗೋಸ್ಕರ ತಂದಿದ್ದೆ. ಹಾಂ, ಯಾಕಂದರೆ ನಮ್ಮಣ್ಣ ತುಂಬ ಗಣೇಶಂದು ಇಷ್ಟಪಡ್ತಾನೆ. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಸಖತ್ತಾಗಿ ಮಾಡಿದ್ದೆ. ನಮ್ಮಣ್ಣ ಏನು ಬಂದಿರಲಿಲ್ಲ ಆ್ಯಕ್ಚುಲಿ, ಬಟ್ ಡೆಕೋರೇಷನ್ ಮಾತ್ರ ಸಖತ್ತಾಗಿತ್ತು. ಐ ವಾಸ್ ಫೀಲಿಂಗ್ ಲೈಕ್ ನನ್ನ ಹತ್ರ ಒಂದು ಲೈಕ್ ಬಲ್ಪ್ ಎಲ್ಲ ಇತ್ತು. ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಆ ಥರ ಡೆಕೋರ್ ಮಾಡಿದ್ದೆ. ಓಕೆ, ಈ ಸಲನೂ ಪ್ಲ್ಯಾನ್ ಇದೆ, ಬಟ್ ನೋಡೋಣ. ಆವಾಗ ನಾನು ಇಲ್ಲಿದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ನೋಡ್ಕೋಬೇಕು. ಯಾಕಂದರೆ ಇವಾಗ ಮತ್ತೆ ನನ್ನ ಕಾಲೇಜ್ ಸ್ಟಾರ್ಟ್ ಆದರೆ ಹೋಗಬೇಕಾಗತ್ತೆ. ಆವಾಗ ನಮ್ಮಮ್ಮ ಪಾಪ ನೋಡಬೇಕು, ರಜಾ ಇದ್ದಾಗ ಬಂದ್ಬಿಟ್ಟು ಮಾಡ್ಕೊಡ್ಬೇಕು. ಇವೆಲ್ಲ ಆರತಿ ತಟ್ಟೆಗಳು. ಅಂದರೆ ಈಗ ಒಂದು ಆರತಿ ಬೆಳಗಕ್ಕೆ ಒಂದು ಇನ್ನೊಂದು ಏನೇನಕ್ಕೋ ಯೂಸ್ ಮಾಡ್ತಾರೆ ನಾವು. ಅದನ್ನು ಅವರಿಂದನೇ ಕೇಳ್ಕೊಳ್ಳೋಣ. ಅಮ್ಮ, ಇದು ಎಂತಕ್ಕೆ ಯೂಸ್ ಮಾಡ್ತೀಯ? ಏನಾದ್ರು ಕೂರ್ಸಕ್ಕೆ ಮೊದಲು ಕೂರಿಸ್ತಿದ್ವಿ ಇದರಲ್ಲಿ ತಾನೇ. ಇವೆಲ್ಲ ತರೋದಕ್ಕಿಂತ ಮೊದಲು ಒಂದು ಲೈಕ್ ನಾನು ತೀರಾ ಚಿಕ್ಕವಳಿದ್ದಾಗ ಈ ಮನೆ ಕಟ್ಟಿಸಿದಾಗ ಎಲ್ಲ ಕವಿತಾ ಮಿಠಾಯಿ ನಮ್ಗೆ ಏನ್ ಗೊತ್ತಾ, ಒಂದ್ ಶಾಪ್ ಇಷ್ಟ ಆಯ್ತು ಅಂದ್ರೆ ಅಲ್ಲೇ ಹೋಗ್ತಿರ್ಬೇಕು. ಬೇರೆ ಕಡೆ ಎಷ್ಟೇ ನೋಡಿದ್ರು ಅವ್ರು ಎಷ್ಟೇ ಕಮ್ಮಿ ಕೊಡ್ತೀನಿ ಅಂದ್ರೆ ಸ್ವಲ್ಪ ಇಷ್ಟ ಆಗಲ್ಲ. ಒಂದ್ ಶಾಪ್ ಅಂತ ಇಟ್ಕೊಂಡ್ಬಿಟ್ರೆ ಅದು ಶಾಪ್ ಅನ್ನೋದಕ್ಕಿಂತ ಒಂದು ಟ್ರಸ್ಟ್ ಮಮ್ಮಿ ಹೇಳ್ಬೋದು. ಯಾರು ಒಬ್ರು ಇವಾಗ ಬರೇ ಶಾಪ್ ಇಟ್ಕೊಂಡ್ಬಿಟ್ಟು ಸೇಲ್ ಮಾಡ್ತೀವಿ ಅಂದ್ರೆ ಆಗಲ್ಲ. ನಂಬಿಕೆ ಇರಬೇಕು. ಇವಾಗ ಏನಾದ್ರು ಒಬ್ರು ಕಸ್ಟಮರ್ ರಿಪೀಟೆಡ್ ಆಗ್ತಿದ್ದಾರೆ ಅಂದ್ರೆ ಏನೋ ಒಂದು ಆ ಟ್ರಸ್ಟ್ ಅನ್ನೋದಿದೆ ಆ ಬ್ರ್ಯಾಂಡ್ ಮೇಲೆ. ಬ್ರ್ಯಾಂಡ್ ಅನ್ನೋದಕ್ಕಿಂತ ಅಂಗಡಿ ಮೇಲೆ ಅನ್ಬೋದು. ಯಾಕಂದರೆ ಅಲ್ಲಿ ತುಂಬ ಇದೆ. ನಾವು ಚಿಕ್ಕ ವಯಸ್ಸಿಂದನೂ ಹೋಗ್ತಾನೆ ಇದ್ದೀವಿ ಅಲ್ಲಿ. ಆಲ್ಮೋಸ್ಟ್ ನಮಗೆ ಜೆನ್ಯೂನ್ ಆಗೇ ಕೊಡ್ತಾರೆ. ನಮಗೆ ಅಂತ ಅಲ್ಲ, ಎಲ್ಲರಿಗೂ ಜೆನ್ಯೂನ್ ಆಗೇ ಕೊಡ್ತಾರೆ. ಸ್ವಲ್ಪ ಇವಾಗ ಸ್ವಲ್ಪ ಅವ್ರು ಎಕ್ಸ್ಪ್ಯಾಂಡ್ ಮಾಡ್ಕೊತಿರೋದ್ರಿಂದ ರೇಟ್ ಜಾಸ್ತಿ ಇದೆ. ಇನ್ವೆಸ್ಟ್ಮೆಂಟ್ ಇರಬೇಕಲ್ಲ ಸ್ವಲ್ಪ ಅನ್ನಂಗೆ. ಬಟ್ ತುಂಬ ವರ್ಷ ಬಾಳಿಕೆ ಬರುತ್ತೆ, ಅದಂತೂ ನಿಜ. ಅವರೇ ಹೇಳ್ತಾರೆ, ಇಲ್ಲ ಮೇಡಮ್ ಇದಿಷ್ಟೇ ವರ್ಷ ಬಾಳಿಕೆ ಬರೋದು ಅಂತ ಅವರೇ ಜೆನ್ಯೂನ್ ಆಗಿ ಹೇಳ್ತಾರೆ. ಆ್ಯಕ್ಚುಲಿ ಅದೊಂದು ಇಷ್ಟ ಆಗುತ್ತೆ. ಬಟ್ ಇವಾಗ ರೀಸೆಂಟಾಗಿ ನಾನು ಒಂದು 5 yearsಯಿಂದ ಇನ್ನು ಆ ಕಡೆ ಹೋಗಿಲ್ಲ. ಸೊ ಇವಾಗ ಹೆಂಗೆ ನಡೀತಿದೆ ಏನು ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಇದೊಂದು 3 pieces ನಾನು ಈ ಮನೆ ಕಟ್ಟಿಸ್ದಾಗೇನೋ ತಂದಿರೋದಿದ್ದು. ಈ ಮನೆಗೆ ಎಷ್ಟು ವರ್ಷ ಆಗಿರ್ಬೋದು? 2006 ಓಕೆ, 2006 ಅಂದರೆ ನೀವೇ ಗೆಸ್ ಮಾಡಿ ಎಷ್ಟು ವರ್ಷ ಆಗಿರ್ಬೋದು ನಮ್ಮ ಮನೆಗೆ ಅಂತ. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದಕ್ಕಿಂತ ಇನ್ನೊಂದಿದೆ, ಅದನ್ನು ತೋರಿಸ್ತೀನಿ. ಇವು ಅಷ್ಟೇ, ಮನೆ ಕಟ್ಟಿ ಒಂದು 2 years ಆದಮೇಲೆ ತೊಗೊಬಂದಿವಿ. ಪಿಳ್ಳೆ ಐಟಮ್ಸ್ ಇದೆ, ಅದಕ್ಕೆ ಹಿಂಗಾಗಿದೆ. ಓಕೆ ಗೈಸ್, ಅದನ್ನೆಲ್ಲ ಆಮೇಲೆ ತಗೊಳ್ಳೋಣ. ಸೊ ಇವೆಲ್ಲ ಅದೇ ಮಾಮೂಲಿ, ಇದು ಪೂಜೆ ತಟ್ಟೆ ಇರುತ್ತಲ್ಲ ಅದು, ಬಟ್ಲು ಇದು. ಸೊ ಗೈಸ್, ನಮ್ಮಮ್ಮ ಎತ್ಕೊಟ್ರು, ಎಲ್ಲ ಉಳ್ದುಬಿಟ್ಟು ಹೋಗಿದೆ ಅದು. ಸೊ ನೆಕ್ಸ್ಟು ಏನೇನು ಅಂತ ಹೇಳ್ತೀನಿ. ಸೊ ಇವೆಲ್ಲ ನಿಮಗೆ ಗೊತ್ತಿರುತ್ತೆ, ಎಲ್ಲ ಪೂಜೆ ಸಾಮಾನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೈನಲ್ ಈ ಸ್ಯಾರಿನ ಈ ಸಲ ಅಮ್ಮಂಗೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಕಲ್ಸಕ್ಕೆ ಯೂಶ್ವಲಾಗಿ ಬ್ಲೌಸ್ ಉಡಿಸ್ತೀವಿ ಅಷ್ಟೇ. ಬ್ಲೌಸ್ ಅಂದರೆ ಯಾವ್ದಾದ್ರು
ಹೊಸ್ದಾಗಿ ತೊಗೊಂಬಂದು ಪ್ಲೇಸ್ನ ಅದನ್ನು ಮಾತ್ರ ಉಳಿಸ್ತೀವಿ, ಹಿಂದೆ ಡೆಕೋರಿಗೆ ಇದನ್ನ ಇಡ್ತೀವಿ. ಆಮೇಲೆ ನಮ್ಮಮ್ಮ ಒಂದು ಸ್ಯಾರಿನೂ ಇಡ್ತಾರೆ ಅದ್ರ ಜೊತೆಗೆ. ಈ ಸಲ ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಸ್ಯಾರಿ. ಚೆನ್ನಾಗಿದೆ ನಂಗೆ ಇಷ್ಟ. ಸ್ಯಾರಿ ಆ್ಯಕ್ಚುಲಿ ಇದು ನ್ಯಾಚುರಲಾಗಿ ಬರ್ತಾಯಿತ್ತಮ್ಮ, ಕೇಳಿಬಿಟ್ಟು ನೋಡು. ಇಲ್ಲ ಈ ಸ್ಯಾರಿ ಆ್ಯಕ್ಚುಲಿ ನನಗೆ ಸ್ಯಾರಿ ಅಂದ್ಬಿಟ್ರೆ ಅದೇನು ಆಸೆನ ಅವಳಿಗೆ. ಹೌದು ಸ್ಯಾರಿ ಎಲ್ಲ ಎತ್ಕೊಂಡು ಹೋಗ್ತಾಳೆ. ಆ್ಯಕ್ಚುಲಿ ನನಗೆ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಂಗೆ ಸ್ಯಾರೀಸು ಮತ್ತು ಕೈ ತುಂಬ ಬಳೆ ಮತ್ತು ಏನಾದ್ರು ಟ್ರೆಡಿಷ್ನಲ್ ಆಗಿ ರೆಡಿ ಆಗಬೇಕು, ಹೂವು ಮಾಡ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ. ಓಕೆ, ಇವತ್ತಿಗೆ ಇಷ್ಟೇ. ಇವೆಲ್ಲ ಡ್ರೇಪ್ ಮಾಡ್ಕೊತೀನಿ, ಎಲ್ಲ ಡ್ರೇಪ್ ಮಾಡ್ಕೊಂಡು ಕೂರಿಸಿ ಎಲ್ಲ ಇದು ಮಾಡಿ ಮತ್ತು ನಾಳೆ ಹಬ್ಬದ ದಿನ ಸಿಗೋಣ. ಸದ್ಯಕ್ಕಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಮಿಕ್ಕಿದ್ದು ನಾಳೆ ನೋಡ್ಕೊಳ್ಳೋಣ. ಎಲ್ಲರಿಗೂ ಸದ್ಯಕ್ಕೆ ಬಾಯ್ ಬಾಯ್.